ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಮ್ಮ ಮನೆಯ ಸಿಂಪಲ್ ಗಾರ್ಡನ್ನಲ್ಲಿ ಹೇಗೆ ಮೇಂಟೈನ್ ಮಾಡಿದ್ದೀನಿ, ಯಾವ್ಯಾವ ಗಿಡಗಳನ್ನ ಇಟ್ಕೊಂಡಿದ್ದೀನಿ, ಎಷ್ಟು ಇಟ್ಕೊಂಡಿದ್ದೀನಿ, ಎಲ್ಲಿ ಇಟ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಮ್ಮ ಮನೆಗೆ ಇಂಡೋರ್ ಪ್ಲ್ಯಾಂಟ್ಸ್ ಒಂದು ಸ್ವಲ್ಪ ಬೇಕಿತ್ತು, ಹಾಗಾಗಿ ಅದನ್ನು ಕೂಡ ತಂದಿಟ್ಕೊಂಡೆ. ಅದು ಕೂಡ ಹೇಗೆ ಬೆಳೆದಿದೆ ಅಂತ ತೋರಿಸ್ಕೊಡ್ತೀನಿ. ಔಟ್ಡೋರ್ ಪ್ಲ್ಯಾಂಟ್ಸ್ ಕೂಡ ಇದೆ. ನೀವು ಕೂಡ ನಿಮ್ಮ ಮನೇಲಿ ಯಾವ್ಯಾವ ಪ್ಲ್ಯಾಂಟ್ಸ್ನ ಬೆಳೆಸಿದ್ದೀರಿ, ಹೇಗೆ ಬೆಳೆಸಿದ್ದೀರಿ, ಅದನ್ನು ಹೇಗೆ ಮೇಂಟೈನ್ ಮಾಡ್ತೀರಿ ಅನ್ನೋದನ್ನು ಕಮೆಂಟ್ ಮಾಡಿ. ಮತ್ತು ನನಗೂ ಒಂದಷ್ಟು ಏನಾದರೂ ಟಿಪ್ಸ್ ಇದ್ದರೆ ನಿಮ್ಮ ಕಡೆಯಿಂದ ಅದನ್ನು ಕೂಡ ಶೇರ್ ಮಾಡಿ. ನಾನು ಅದನ್ನು ನೆಕ್ಸ್ಟ್ ಟೈಮ್ ಅಳವಡಿಸಿ ವಿಡಿಯೋ ಮಾಡಿ ತೋರಿಸ್ತೀನಿ. ನಮ್ಮ ಮನೇಲಿ ಹೋಮ್ ಗಾರ್ಡನ್ ಏನು ಜಾಸ್ತಿ ಏನು ತಂದಿಟ್ಕೊಂಡಿಲ್ಲ. ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಂದಿಟ್ಕೊಂಡಿದ್ದೀನಿ. ಯಾವ್ದು ಬೇಕೋ ಎಷ್ಟು ಬೇಕೋ ಅಷ್ಟೇ. ಏಕೆಂತಂದರೆ ನನಗೆ ಜಾಸ್ತಿ ತಂದಿಟ್ಕೊಂಡು ಮನೇನ ಫುಲ್ಲು ಕಲರ್ಫುಲ್ಲಾಗಿ ಜಾಗ ಇಲ್ಲದೆ ಇರೋ ಅಷ್ಟು ಮಟ್ಟಿಗೆ ಬೆಳೆಸ್ಕೊಳ್ಳೋಷ್ಟು ನಮ್ಮ ಮನೆಯವರು ಹೇಳಿಲ್ಲ. ಎಷ್ಟು ಬೇಕೋ ಅಷ್ಟೇ ಇರಬೇಕು. ಮನೆ ಖಾಲಿಯಾಗಿ ಇದ್ದರೆ, ಮನೆ ಪ್ರಶಾಂತವಾಗಿದ್ದರೆ ಮನಸ್ಸು ಕೂಡ ಪ್ರಶಾಂತವಾಗಿರುತ್ತೆ. ಹಾಗಾಗಿ ಇದು ನೋಡಿ, ನಾನು ಹಾಲ್ ಸ್ಪೇಸಲ್ಲಿ ಇಟ್ಟಿದ್ದೀನಿ. ಸೋಫಾ ಬರುತ್ತಲ್ಲ, ಅದ್ರ ಪಕ್ಕದಲ್ಲಿ ಇಟ್ಟಿದ್ದೀನಿ. ಇದು ಅರೇಕಾ ಪಾಮ್ ಅಂತ ನರ್ಸರಿಯಿಂದ ತಂದಿದ್ದು. ಅವ್ರು ಹೇಳಿದ್ರು ತುಂಬ ಚೆನ್ನಾಗಿ ಬರುತ್ತೆ, ನಮಗೆ ಇಂಡೋರ್ ಪ್ಲ್ಯಾಂಟ್ಸ್ ಬೇಕಿತ್ತು, ಹಾಗಾಗಿ ಕೇಳಿದ್ದಕ್ಕೆ ಇದನ್ನು ಅರೇಕಾ ಪಾಮ್ನ ತೊಗೊಂಡೋಗಿ, ತುಂಬ ಚೆನ್ನಾಗಿ ಬರುತ್ತೆ, ಮನೇಲಿ ಕೂಡ ಫ್ರೆಶ್ ಏರ್ ಸಿಗುತ್ತೆ ನಿಮಗೆ ಅಂತ ಹೇಳಿದ್ರು. ಹಾಗಾಗಿ ಅದೊಂದು ಇರಲಿ ಅಂತಂದ್ಬಿಟ್ಟು ತಂದಿಟ್ಕೊಂಡಿದ್ದೀನಿ. ಅವರು ಚಿಕ್ಕ ಪಾಟಲ್ಲಿ ಕೊಟ್ಟಿದ್ದರು. ನಾವು ಅದನ್ನು ಆಲ್ಟರ್ನೇಟ್ ಮಾಡ್ಕೊಂಡ್ವಿ. ನಮ್ಮದು ಇಂಡೋರ್ ಪ್ಲ್ಯಾಂಟ್ಸ್ಗೆ ಅಂತಂದ್ಬಿಟ್ಟು ಒಂದಷ್ಟು ಪಾಟ್ ತಂದಿಟ್ಕೊಂಡಿದ್ವಿ. ಆ ಪಾಟಿಗೆ ಹಾಕ್ಕೊಂಡಿದ್ದೀವಿ. ಅಷ್ಟೊಂದೇನು ಜಾಸ್ತಿ ಏನು ಕೇರ್ ಮಾಡೋಷ್ಟಿಲ್ಲ. ಸ್ವಲ್ಪನೇ ನೀರು ಹಾಕಿ ಬಿಟ್ಬಿಡಿ, ಅದ್ರ ಪಾಡಿಗೆ ಅದು ಬರುತ್ತೆ ಅಂತ ಹೇಳಿದ್ರು. ನೋಡೋದಕ್ಕೆ ತೆಂಗಿನ ಮರ ಥರ ಕಾಣಿಸುತ್ತೆ, ಬಟ್ ತೆಂಗಿನ ಮರ ಅಲ್ಲ, ಇದು ಇಂಡೋರ್ ಪ್ಲ್ಯಾಂಟ್ ಅರೇಕಾ ಪಾಮ್ ಅಂತ. ನಿಮಗೂ ಇದೇನಾದ್ರು ಗೊತ್ತಿದೆಯಾ ಅಂತಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಅದಾದಮೇಲೆ ಈ ಕಡೆ ಬಂತಂದರೆ ಸೋಫಾ ಮುಂದಗಡೆ ಒಂದು ಸ್ವಲ್ಪ ಸ್ಪೇಸ್ ಇತ್ತು, ಅಲ್ಲಿಗೊಂದು ಪಾಟ್ ಇಟ್ಟಿದ್ದೀವಿ. ಇದು ಪೊಯಿನ್ಸೆಟಿಯಾ ಅಂತ ಅಂದ್ಬಿಟ್ಟು, ಇದು ಕ್ರಿಸ್ಮಸ್ ಟ್ರೀ ಅಂತಲೂ ಕರೀತಾರೆ. ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಈ ಎಲೆಗಳೆಲ್ಲ ಕೆಂಪು ಎಲೆಗಳಾಗಿ ಕನ್ವರ್ಟ್ ಆಗುತ್ತೆ. ಆ ಥರದ್ದಿದು. ಬೇಕಾದ್ರೆ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಾವು ಚಿಕ್ಕದಿರುವಾಗಲೇ ತಂದಿಟ್ಕೊಂಡಿದ್ದೀವಿ. ಅದಾದಮೇಲೆ ದೊಡ್ಡದಾದಮೇಲೆ ಬೇಡ, ಚಿಕ್ಕದೇ ತಂದಿಟ್ಕೊಳ್ಳೋಣ, ಬೆಳೀತಾ ಅಡ್ಜಸ್ಟ್ ಆಗುತ್ತೆ ನಮ್ಮ ಮನೆಗೆ ಅಂತೇಳ್ಬಿಟ್ಟು ನರ್ಸರಿಯಿಂದ ನಾವು ಚಿಕ್ಕದನ್ನೇ ತೊಗೊಬಂದಿರೋದು. ಸಣ್ಣ ಎಲೆಗಳು ಇವಾಗ ಬರ್ತಾ ಇದೆ, ಚಿಗುರುತ್ತಾ ಇದೆ. ನಮ್ಮ ಮನೆಯವರೆಲ್ಲ ರೀಪಾಟಿಂಗ್ ಮಾಡಿದ್ರು. ಅದು ಪಾಟಲ್ಲಿತ್ತಲ್ಲ, ಅದನ್ನೆಲ್ಲ ರೀಪಾಟ್ ಮಾಡಿ ಇದನ್ನು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಏಕೆಂತಂದರೆ ಇದರ ಬೇರು ತುಂಬ ಸೆನ್ಸಿಟಿವ್ ಆಗಿರುತ್ತೆ, ಕಟಾಗ್ಬಿಡುತ್ತೆ ನಾವೇನಾದ್ರು ರೀಪಾಟಿಂಗ್ ಮಾಡುವಾಗ. ಹಾಗಾಗಿ ತುಂಬ ನಿಧಾನವಾಗಿ ಕೇರ್ಫುಲ್ಲಾಗಿ ಚೇಂಜ್ ಮಾಡಬೇಕು ನಾವು. ಅದಾದಮೇಲೆ ಮನಿ ಪ್ಲ್ಯಾಂಟ್ ಬೆಳೆಸಿದ್ದೀನಿ. ಮನಿ ಪ್ಲ್ಯಾಂಟ್ ಸಾಮಾನ್ಯವಾಗಿ ಎಲ್ಲರ ಮನೇಲೂ ಕೂಡ ಇರುತ್ತೆ. ನಿಮ್ಮ ಮನೆಗಳಲ್ಲೂ ಇದೆಯಾ ಅಂತ ನನಗೆ ಕಮೆಂಟ್ ಮಾಡಿ. ಇದು ಮನಿ ಪ್ಲ್ಯಾಂಟ್ನ ರೀಪಾಟ್ ಮಾಡಿದ್ಲು. ಆವಾಗ ಮಾಡುವಾಗ ಒಂದೇ ಒಂದು ಬಳ್ಳಿ ಎಕ್ಸ್ಟ್ರಾ ಸಿಕ್ಕಿತ್ತು ನಮಗೆ. ಅದನ್ನು ಬೇರೆ ಕಡೆ ಅಂತಂದರೆ ಅದೇ ಜಾಗದಲ್ಲಿ ಸ್ವಲ್ಪ ಈ ಕಡೆ ಇಟ್ಟಿದ್ದೀವಿ. ಅದು ನೋಡಿ, ಒಂದೇ ಒಂದು ಎಲೆ ಇತ್ತು, ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಅದಕ್ಕೂ ಕೂಡ ದಾರ ಕಟ್ಟಿದ್ದೀನಿ, ಅದಕ್ಕೆ ಹಬ್ಕೊಂಡು ಹೋಗಲಿ ಅಂತ ಅಂದ್ಬಿಟ್ಟು. ಸಣ್ಣದಾಗಿ ಬೇರುಗಳೆಲ್ಲ ಬರ್ತಾಯಿದೆ ಇವಾಗ. ನಾನು 2 ವರ್ಷದಿಂದ ಮೇಂಟೈನ್ ಮಾಡಿದ್ದೀನಿ ಇದನ್ನ. ತುಂಬ ಚೆನ್ನಾಗಿ ಹಸಿರಾಗಿ ಬಂದಿದೆ. ನಾನು ಮನೆಯಲ್ಲೇ ಬೆಳೆಸಿದ್ದೀನಿ, ಹೊರಗಡೆ ಬೆಳೆಸಬಾರ್ದು ಅಂತ ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಹೊರಗಡೆ ಬೆಳೆಸಿದ್ರೆ ಕಣ್ಣು ಬೀಳುತ್ತಂತೆ, ಹಾಗಾಗಿ ಮನೆಯಲ್ಲೇ ಬೆಳೆಸ್ಕೊಂಡಿದ್ದೀನಿ ನಾನು. ದೇವ್ರ ಮನೆ ತನಕ ಹಬ್ಬಿದೆ ಅದು, ಇನ್ನು ಎಷ್ಟು ಹಬ್ಬುತ್ತೋ ಹಬ್ಬಲಿ ಅಂತ ಅಂದ್ಬಿಟ್ಟು ಬೆಳೆಸಿದ್ದೀನಿ ನಾನು. ಈ ಮನಿ ಪ್ಲ್ಯಾಂಟ್ನ ಇಡುವ ಜಾಗ, ಇಡುವ ರೀತಿ, ಬೆಳೆಸುವ ದಿನ ಎಲ್ಲವೂ ಕೂಡ ಮ್ಯಾಟ್ರ್ ಆಗುತ್ತೆ. ಹಾಗಾಗಿ ನಾನು ಬುಧವಾರನೇ ನೆಡಬೇಕಂತೆ. ಬುಧವಾರನೇ ತಂದು ಸೌತ್ ಈಸ್ಟ್ ಕಾರ್ನರಲ್ಲಿ ಇಡಬೇಕು ಅಂತ ಹೇಳಿದ್ರು. ಹಾಗಾಗಿ ನಾನು ಅದೇ ಕಡೆ ಇಟ್ಟು ಮೇಂಟೈನ್ ಮಾಡ್ತಾಯಿದ್ದೀನಿ. ಇದಕ್ಕೆ ವಾರಕ್ಕೆ ಒಂದು ಸತಿ ನೀರು ಹಾಕಿದ್ರೆ ಸಾಕು. ಮತ್ತು ನಮ್ಮ ಮನೆಯಲ್ಲಿ ಸ್ಪ್ರೇ ಬಾಟಲ್ ಇದೆ, ಸ್ಪ್ರೇ ಮಾಡ್ತೀನಿ. ಎಲ್ಲ ಎಲೆಗಳಿಗೂ ಸ್ನಾನ ಮಾಡಿಸೋ ರೀತಿ ಮಾಡ್ತೀವಿ. ನಾವು ಫ್ರೆಂಡ್ಸ್ ಥರನೇ ನೋಡ್ಕೊಂಡಿದ್ದೀವಿ ನಮ್ಮ ಮನೆ ಗಿಡಗಳನ್ನ. ಈಗ ಹೊರಗಡೆ ಬಂದರೆ ಒಂದು ತುಳಸಿ ಗಿಡ ಇಟ್ಟಿದ್ದೀನಿ. ತುಳಸಿ ಗಿಡ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕೂಡ ಇರುತ್ತೆ. ಇದು ಹೊಸ ಗಿಡ ತಂದು ನೆಟ್ಟಿದ್ದೀನಿ. ಏಕೆಂತಂದರೆ ಸ್ಟಾರ್ಟಿಂಗ್ ಒಂದಿತ್ತು, ಎತ್ತರವಾಗಿತ್ತು ನಮ್ಮ ಮನೇಲಿ. ಅದು ಗಾಳಿಗೋ ಏನಕ್ಕೋ ಬಿದ್ದೋಗ್ಬಿಟ್ಟು ಅದು ಬರಲೇ ಇಲ್ಲ ಮತ್ತೆ. ಹಾಗಾಗಿ ಅದನ್ನ ಕಟ್ ಮಾಡಿಬಿಟ್ಟು, ಭಾನುವಾರನೇ ಕಟ್ ಮಾಡಿಬಿಟ್ಟು, ರಾಘವೇಂದ್ರ ಸ್ವಾಮಿ ಆರಾಧನೆ ಇತ್ತಲ್ಲ, ಅದಕ್ಕೆ ಮುಡಿಸಿದ್ದೆ ನಾನು. ಹಾಗಾಗಿ ಇವಾಗ ಮತ್ತೆ ಹೊಸದು ತಂದು ನೆಟ್ಟಿದ್ದೀನಿ. ಅದು ತುಳಸಿ ಗಿಡ ಕೆಲವ್ರ ಕೈಯಲ್ಲಿ ಬರಲ್ವಂತೆ, ಕೆಲವ್ರ ಕೈಯಲ್ಲಿ ಬರುತ್ತೆ ಅಂತ ಹೇಳ್ತಾರೆ, ನನಗೂ ಗೊತ್ತಿಲ್ಲ. ನಮ್ಮ ಮನೆಯವರೇ ಸಾಮಾನ್ಯವಾಗಿ ಎಲ್ಲ ಗಿಡಗಳನ್ನೂ ರೀಪಾಟ್ ಮಾಡೋದು. ಅವ್ರ ಕೈಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಅಂತಂದ್ಬಿಟ್ಟು ಅವ್ರ ಕೈಯಲ್ಲಿ ಬೆಳೆಸ್ತಾ ಇದ್ದೀನಿ.
ಅದಾದಮೇಲೆ ಒಂದು ಬ್ರಹ್ಮಕಮಲ ಇಟ್ಕೊಂಡಿದ್ದೀನಿ, ಅದು ಕೂಡ ಶಿವನಿಗೆ ಶ್ರೇಷ್ಠ ಅಂತ ಅಂದ್ಬಿಟ್ಟು. ನಾನು ತಂದಾಗ ಒಂದೇ ಒಂದು ಎಲೆ ಇತ್ತು, 2 ವರ್ಷ ಆಯಿತು ನಾವು ತಂದು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಸುಮಾರು ಎಲೆಗಳು ಬರ್ತಾಯಿದೆ. ಆ್ಯಕ್ಚುಲಿ ಇದು ಎಲೆಯಲ್ಲೇ ಹೂವು ಬಿಡೋದು, ಎಲೆಯಲ್ಲೇ ಗಿಡ ಬೆಳೆಯೋದು, ಎಲ್ಲ ಎಲೆಯಲ್ಲೇ ಬೆಳೆಯೋದ್ರಿಂದ ಒಂದೇ ಒಂದು ಎಲೆ ಇದ್ದಿದ್ದು ಇವಾಗ ನೋಡಿ ಎಲ್ಲ ಒಂದೊಂದು ಕಡೆ ಮತ್ತೆ ಬರ್ತಾನೆ ಇದೆ ಎಲೆಗಳು. ನಾನು 2 ವರ್ಷಕ್ಕೆ ಸುಮಾರು ಒಂದು 7-8 ಹೂವನಾದ್ರು ತೊಗೊಂಡಿದ್ದೀನಿ, ಅದರಲ್ಲಿ ಬಂದಿದೆ ನೋಡಿ. ಇಲ್ಲೂ ಕೂಡ ಒಂದು ಸಣ್ಣ ಸಣ್ಣದಾಗಿ ಬರ್ತಾಯಿದೆ. ಆ ಎಲೆಗಳು ಬಂದಷ್ಟು ಬೇರೆ ಎಲೆಗಳಲ್ಲಿ ಹೂವು ಬಿಡುತ್ತೆ. ಕಾಣಿಸ್ತಾ ಇಲ್ಲ ಅನಿಸುತ್ತೆ ನೋಡಿ, ಇವಾಗ ಕ್ಲಿಯರಾಗಿ ಕಾಣಿಸುತ್ತೆ. ಸಣ್ಣದಾಗಿ ಬರ್ತಾಯಿದೆ ಅದು, ಅಲ್ಲಲ್ಲಿ ಎಲೆಗಳು ಬರ್ತಾಯಿದೆ. ಅದಕ್ಕೆ ಒಂದು ಸಪೋರ್ಟ್ ಇರಲಿ ಅಂತ ಅಂದ್ಬಿಟ್ಟು ಒಂದು ಕಡ್ಡಿ ಕೂಡ ನೆಟ್ಬಿಟ್ಟಿದ್ದೀನಿ ನಾನು. ತುಂಬ ಇದು ಬಗ್ಗುತ್ತೆ, ಇದು ಸ್ವಲ್ಪ ಭಾರ ವೆಯ್ಟ್ ತಡೆಯುತ್ತಲ್ಲ, ಹಾಗಾಗಿ ಅದು ಸ್ಲ್ಯಾಡಂಗೆ ಬೆಳೆಯುತ್ತೆ. ಹಾಗಾಗಿ ನಾನು ರಿಪೋರ್ಟಿಂಗ್ ಮಾಡುವಾಗ ಒಂದು ಕಡ್ಡಿ ಜೊತೆ ಸೇರಿಸ್ಬಿಟ್ಟು ನೆಟ್ಬಿಟ್ಟಿದ್ದೀನಿ, ಅದಕ್ಕೆ ಹಬ್ಕೊಂಡು ಬರಲಿ ಅಂತ ಅಂದ್ಬಿಟ್ಟು. ಇವಾಗ ಮತ್ತೆ ದೀಪಾವಳಿ ಬರ್ತಿದೆಯಲ್ಲ, ಸುಮಾರು ಇನ್ನೂ 1-2 ಹೂವು ಬಿಡ್ಬೋದು ಅನಿಸುತ್ತೆ. ಬಿಟ್ಟಾಗ ನಾನು ಮತ್ತೆ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಅದಾದಮೇಲೆ ಹೊರಗಡೆ ಒಂದಷ್ಟು ಮಣ್ಣಿದೆಯಲ್ಲ, ಆ ಮಣ್ಣು ಸ್ಪೇಸಲ್ಲಿ ನಾವು ಒಂದಷ್ಟು ಗಿಡಗಳು ಹಾಕ್ಕೊಂಡಿದ್ದೀನಿ. ಇದು ಕಾಮಕಸ್ತೂರಿ ಗಿಡ ಅಂತ. ಇದು ಆಂಜನೇಯ ಸ್ವಾಮಿಗೆ ತುಂಬ ಶ್ರೇಷ್ಠ. ಹಾಗಾಗಿ ಪ್ರತಿ ಶನಿವಾರ ಆಂಜನೇಯ ಸ್ವಾಮಿಗೆ ಕಟ್ ಮಾಡಿಬಿಟ್ಟು ಹಾರ ಮಾಡಿಬಿಟ್ಟು ಹಾಕ್ತೀನಿ. ಅಂದರೆ ಅದು ಕಟ್ ಮಾಡ್ತಾ ಇದ್ದರೆ, ಬೀಜಗಳೆಲ್ಲ ಕಟ್ ಮಾಡ್ತಾ ಇದ್ದರೆ ತುಂಬ ಚೆನ್ನಾಗಿ ಹಾಗೆ ಬೆಳೀತಾ ಬರುತ್ತೆ. ನನ್ನ ತಂದಾಗ ಚಿಕ್ಕದಾಗಿತ್ತು, ಇವಾಗ ನೋಡಿ ಎಷ್ಟು ಚೆನ್ನಾಗಿ ಪೊದೆ ಹಂಗೆ ಬೆಳೆದಿದೆ ಅಂತ. ಅದ್ರ ಪಕ್ಕದಲ್ಲಿ ಒಂದು ಮುತ್ತು ಮಲ್ಲಿಗೆ ಗಿಡ ಅಂತ ಅಂದ್ಬಿಟ್ಟು ನೆಟ್ಟಿದ್ದು ನಾನು. ಆ್ಯಕ್ಚುಲಿ ಅದು ಸ್ಟಾರ್ಟಿಂಗು ಮುತ್ತು ಮಲ್ಲಿಗೆ ಹೂವೇ ಬರ್ತಾಯಿತ್ತು, ಅದಾದಮೇಲೆ ಬರ್ತಾ ಮಲ್ಲಿಗೆ ಹೂವು, ಬಿಳಿ ಕಲರ್ ಹೂವು ಬರೋಕ್ಕೆ ಶುರುವಾಯಿತು. ಇವಾಗ ಸ್ವಲ್ಪ ಬರ್ತಾ ಇಲ್ಲ ಹೂವುಗಳು, ಮೊಗ್ಗಾಗಿಲ್ಲ. ಯಾಕೆ ಅಂತಂದರೆ ಅದು ಚಿಕ್ಕದಾಗಿತ್ತು ಗಿಡ. ಕಟಿಂಗ್ ಮಾಡಿಬಿಟ್ಟು ತಿರ್ಗಾ ಪಾಟ್ ಮಾಡಿದೆ, ಅಂದರೆ ಮತ್ತೆ ತಿರ್ಗಾ ನೆಟ್ಟಿದೆ ಅದನ್ನ. ಹಾಗಾಗಿ ಈಗ ನೋಡಿ ಬಳ್ಳಿ ಹಂಗೆ ಎಷ್ಟು ಚೆನ್ನಾಗಿ ಹಬ್ಬಿದೆ ಅಂತ ಅಂದ್ಬಿಟ್ಟು, ಎಷ್ಟು ಸುತ್ತಿದ್ರೂ ಸುತ್ಕೊಂಡು ಹಾಗೆ ಬೆಳೀತಾ ಇದೆ. ಅದಕ್ಕೆ ಅದು ಸಪೋರ್ಟ್ಗಾಗಿ ಒಂದು ದಾರ ಕಟ್ಬಿಟ್ಟಿದ್ದೀನಿ, ಅದರಲ್ಲೇ ಅದು ಬಳ್ಳಿ ಆಗಲಿ ಅಂತ ಅಂದ್ಬಿಟ್ಟು. ಅದ್ರ ಪಕ್ಕದಲ್ಲಿ ನೀವು ಪರಂಗಿ ಮರ ನೋಡ್ತಾ ಇರ್ಬೋದು. ಆ್ಯಕ್ಚುಲಿ ಈ ಪರಂಗಿ ಮರನ ನಾವು ತಂದು ನೆಟ್ಟಿರೋದಲ್ಲ, ನಾವು ಪರಂಗಿ ಹಣ್ಣು ತಿಂತೀವಲ್ಲ, ಅದ್ರ ಬೀಜ ಸುಮ್ಮನೆ ವೇಸ್ಟ್ ಆಗಬಾರ್ದು ಅಂತ ಅಂದ್ಬಿಟ್ಟು ಉದುರಿಸಿದೆ. ಅಲ್ಲಿ ಬರುತ್ತೋ ಬಿಡುತ್ತೋ ನೋಡೋಣ ಅಂತ ಅಂದ್ಬಿಟ್ಟು ಬಂದಿದೆ ಸಖತ್ತಾಗಿ. ಅದು ಇಲ್ಲಿ ಈ ಗೋಡೆ ಸೈಡ್ ಹತ್ರ ಬೆಳೆಯೋದು ಕಷ್ಟ ಆಗುತ್ತೆ, ಅದನ್ನು ನಮ್ಮ ಆಂಟಿ ಮನೆಗೆ ಕಳಿಸ್ಬಿಡ್ತೀನಿ. ಈ ಕಡೆ ನೋಡಿ ಒಂದು ಶೋ ಗಿಡ ಅಂತ, ಇದ್ರ ಹೆಸರು ನನಗೆ ಗೊತ್ತಿಲ್ಲ. ನಮ್ಮ ಆಂಟಿ ತಂದು ನೆಟ್ಟಿರೋದನ್ನ ಚಿಕ್ಕ ಗಿಡವಾಗಿ ನೆಟ್ಟಿದ್ರು. ಇವಾಗ ನೋಡಿ ಎಷ್ಟು ಎತ್ತರವಾಗಿ ಬೆಳೆದಿದೆ ಅಂತಂದರೆ, ಬೇರು ಕೂಡ ಒಂಥರ ಕಲರ್ ಇದೆ. ಇದು ಯಾವ ಗಿಡ ಅಂತ ನನಗೂ ಹೆಸರು ನೆನಪಿಲ್ಲ, ನಿಮಗೆ ಗೊತ್ತಾದರೆ ಕಮೆಂಟ್ ಮಾಡಿ. ಇದರಲ್ಲಿ ಹೂವು ತುಂಬ ಚೆನ್ನಾಗಿ ದೊಡ್ಡದಾಗಿ ಅರಳುತ್ತಂತೆ. ನೋಡೋಣ, ಇವಾಗ ತಾನೇ ಬರ್ತಾ ಇದೆ, ಬಂದಮೇಲೆ ತೋರಿಸ್ತೀನಿ. ಹೂವು ಬಿಟ್ಟ ಇನ್ನೊಂದು ಸತಿ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಇಷ್ಟೇ ನಮ್ಮನೆ ಪುಟ್ಟ ಗಾರ್ಡನ್. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಾನು ಜಾಸ್ತಿ ಗಿಡಗಳನ್ನ ಮೇಂಟೈನ್ ಮಾಡಲ್ಲ, ನಮ್ಗೆ ಎಷ್ಟು ಬೇಕೋ ಅಷ್ಟೇ ಇಟ್ಕೋತೀನಿ. ಎಲ್ಲದನ್ನು ನನ್ನ ಫ್ರೆಂಡ್ಸ್ ಥರನೇ ನೋಡ್ತೀನಿ, ಎಲ್ಲದಕ್ಕೂ ಒಂದೊಂದು ಹೆಸರಿಟ್ಟಿದ್ದೀನಿ. ನನಗೆ ಬೇಜಾರಾದಾಗ, ಅಳು ಬಂದಾಗ, ನಗು ಬಂದಾಗ ಇದ್ರಗಳ ಮುಂದೆ ಕೂತ್ಕೊಂಡು ಶೇರ್ ಮಾಡ್ಕೊತೀನಿ. ನನಗೆ ಒಂಥರ ಖುಷಿ ಆಗುತ್ತೆ. ನೀವು ಕೂಡ ಹೀಗೆ ಮಾಡ್ತೀರಾ? ಮನೆ ಖಾಲಿ ಇದೆ ಅಂತ ಅಂದ್ಬಿಟ್ಟು ತುಂಬ ಗಿಡಗಳನ್ನ ತಂದಿಟ್ಟಿಲ್ಲ, ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡಿದ್ದೀನಿ. ಮನೆ ಖಾಲಿಯಾಗಿದ್ದರೆ ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ, ಮನೆ ಪ್ರಶಾಂತವಾಗಿದ್ದರೆ ಮನಸ್ಸು ಕೂಡ ಪ್ರಶಾಂತವಾಗಿರುತ್ತೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ನಾವು ಓಡಾಡೋ ಜಾಗದಲ್ಲಿ ಒಂದೊಂದು ಇಟ್ಕೊಂಡ್ರೆ ಸಾಕು. ಏನಾದ್ರು ಬೇಜಾರಾಯ್ತಾ ನನಗೆ, ಅದ್ರ ಮುಂದೆ ನೋಡು ಹೀಗಾಯಿತು ಹಾಗಾಯಿತು ಅಂತ ಶೇರ್ ಮಾಡ್ಬೋದು. ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಬೆಳೆಸ್ಕೊಂಡು ಮೇಂಟೈನ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಒಂಚೂರಾದ್ರು ಯೂಸ್ಫುಲ್ ಅಂತ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಿಮ್ಗೇನಾದರೂ ಟಿಪ್ಸ್ ಗೊತ್ತಿದ್ರೆ ಕಮೆಂಟ್ ಮಾಡಿ, ನಾನು ಅದನ್ನು ನೆಕ್ಸ್ಟ್ ಟೈಮ್ ಅಳವಡಿಸ್ಬಿಟ್ಟು ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.